ನಮಸ್ಕಾರ. ಎಲ್ಲರಿಗೂ ಕನ್ನಡತಿ ಅಡುಗೆ ಚಾನಲ್ಗೆ ಸ್ವಾಗತ. ಸಡನ್ನಾಗಿ ಸ್ವೀಟ್ ತಿನ್ಬೇಕನ್ನಿಸ್ತಂದ್ರೆ ರೀ, ಸ್ವೀಟ್ ಮಾಡ್ಬೇಕಂದ್ರೆ ತುಪ್ಪ ಬೇಕು. ಅಥವಾ ಕೆಲವೊಂದು ಸ್ವೀಟ್ಸ್ ಹೆಂಗಿರ್ತಾವಂದ್ರೆ ಪಾಕ ಮಾಡೋದಿರ್ತದೆ. ಕೆಲವ್ರಿಗೆ ಏನಾಗ್ತೈತಿ, ಪರ್ಫೆಕ್ಟಾಗಿ ಪಾಕ ಮಾಡ್ಕೊಳಕ್ಕೆ ಬರೋದಿಲ್ಲ. ಇವತ್ತು ಪಾಕ ಮಾಡೋದು ಬೇಡ, ತುಪ್ಪನೂ ಬೇಡ, ಮನೆಯಲ್ಲಿರುವ ಅಗದಿ ಸಿಂಪಲ್ ಬೇಸಿಕ್ ಸಾಮಗ್ರಿಗಳನ್ನ ಬಳಸಿ ಒಂದು ಸ್ವೀಟನ್ನು ಮಾಡ್ತಾಯಿದ್ದೀನಿ. ಇದನ್ನು ನೀವು 15 ದಿನ ಇಟ್ಟು ಸ್ಟೋರ್ ಮಾಡಿ ಇಟ್ಕೊಂಡು ಯೂಸ್ ಮಾಡ್ಬೋದು. ಮಾಡೋದು ಎಷ್ಟು ಸಿಂಪಲ್ ಅದಲ್ರಿ, ಟೇಸ್ಟ್ ಅಂತೂ ಅದ್ಭುತ ಅದ್ರಿ. ಪರ್ಫೆಕ್ಟಾಗಿ ನಾನು ಯಾವ ರೀತಿ ಮೆಜರ್ಮೆಂಟ್ ಹೇಳ್ತೀನಿ ನೀವು ಮಾಡಿರಿ. ನೀವು ಫಸ್ಟ್ ಟೈಮ್ ಮಾಡೋರು ಪರ್ಫೆಕ್ಟಾಗಿಯೇ ಮಾಡ್ಕೋಬೋದು. ಇಲ್ಲಿ ನಾನು ಈ ಬಟ್ಲೆ 2 ಬಟ್ಲಾಗಷ್ಟ ಸಣ್ಣ ರವೆನ ತೊಗೊಂಡಿನಿ. ಏನು ಉಪ್ಪಿಟ್ಟು ರವೆ, ಬಾಂಬೆ ರವೆ ಅಂತೀವಲ್ಲ ಅದನ್ನು ತೊಗೊಂಡಿನಿ. ಚಿರೋಟಿ ರವೆ ಇದ್ರೆ ಚಿರೋಟಿ ರವೆಯನ್ನಾದರೂ ತೊಗೋಬೋದು. ಅದರ ಮೇಜರ್ಮೆಂಟಕ್ಕೆ ನೀವೇನು ಮಾಡಿರಿ, ಒಂದೇ ಥರದ ಕಪ್ಪು ಬಟ್ಲನ್ನು ಒಂದೇ ಥರದನ್ನೇ ಬಳಸ್ರಿ. ನಾನು 2 ಬಟ್ಲಾಗಷ್ಟ ರವೆಯನ್ನು ಹಾಕಿದ್ದೀನಿ, 1 ಬಟ್ಲಾಗಷ್ಟೇ ಸಕ್ಕರೆಯನ್ನು ಹಾಕ್ತಾಯಿದ್ದೀನಿ. ಲೈಟ್ ಸ್ವೀಟ್ ಮಾಡೋಕ್ಕಿದೇನಂತ ಹೇಳಿ 1 ಬಟ್ಲ ಹಾಕಿನಿ. ಯಾವ ಬಟ್ಲೆ ರವೆ ಹಾಕಿನಲ್ರಿ ಅದರಲ್ಲೇ 1 ಬಟ್ಲಾಗಷ್ಟು ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ಇಲ್ಲ ನಮ್ಗೆ ಸ್ವೀಟ್ ಸ್ವಲ್ಪ ಜಾಸ್ತಿ ಅಂದರೆ ನೀವು ಇನ್ನೂ 2 ಸ್ಪೂನಾಗಷ್ಟ ಸಕ್ಕರೆಯನ್ನು ಜಾಸ್ತಿನೂ ಹಾಕೋಬೋದು. ಈಗ ರವೆ ಸಕ್ಕರೆಯನ್ನು ಎಲ್ಲನೂ ಏನು ಮಾಡ್ಕೊಂಡಿದ್ದೀನಿ, ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದನ್ನು ಏನು ಮಾಡೋಣ್ರಿ, ಮಿಕ್ಸಿ ಜಾರಿಗೆ ಹಾಕೊಳ್ಳೋಣ. ನೋಡಿ 2 ಬಟ್ಲ್ ರವೆಗೆ 1 ಬಟ್ಲಾಗಷ್ಟೇ ಸಕ್ಕರೆಯನ್ನು ಹಾಕ್ಕೊಂಡಿದ್ದೀನಿ. ನೋಡಿ ಮೇಜರ್ಮೆಂಟನ್ನು ಒಂದೇ ರೀತಿ ಬಟ್ಲನೋ ಯೂಸ್ ಮಾಡೇ ಮಾಡಿರಿ, ಅಂದರೆ ಅಷ್ಟೇ ಪರ್ಫೆಕ್ಟಾಗಿಯೇ ಮಾಡ್ಕೋಬೋದು. ನೋಡಿ ಎಷ್ಟು ಆಗ್ತಾಯಿದ್ಲ ಅಷ್ಟನ್ನು ನುಣ್ಣಗೆ ಪುಡಿ ಮಾಡ್ಕೊಂಡು ಬಂದೀನಿ ರೀ ನಾನೀಗ. ಇದನ್ನು ಏನು ಮಾಡ್ತೀನಿ, ಅದೇ ಕಡಾಯಿ ಇದೇಗೇನು ತೊಗೊಂಡಿದ್ದಲ್ಲ ಪಾತ್ರೆ ಅದಕ್ಕೇ ಹಾಕ್ತಾಯಿದ್ದೀನಿ. ನೋಡಿ ಎಷ್ಟು ಆಗ್ತಾಯಿದ್ಲ ಅಷ್ಟರವರೆಗೂ ನೀವು ಇದನ್ನು ಸಣ್ಣ ಅಥವಾ ಪೌಡ್ರ್ ಮಾಡಿ ತೊಗೋರಿ. ಇದಕ್ಕೊಂದು ಸ್ವಲ್ಪನೇ ಚಿಟಿಕೆ ಉಪ್ಪನ್ನು ಹಾಕ್ತಾಯಿದ್ದೀನಿ. ನೋಡಿರಿ ಒಂದು ಸ್ವಲ್ಪ ಸ್ವೀಟ್ ಅದಲ್ರಿ, ಸ್ವಲ್ಪನ ಹಾಕ್ಕೊಂಡಿದ್ದೀನಿ. 1/4 ಟೀ ಸ್ಪೂನ್ಗಿಂತನೂ ಕಡಿಮೆ ಇಲ್ಲಿ ಏನು ಮಾಡ್ಕೊಂಡಿದ್ದೀನಿ, ಬೇಕಿಂಗ್ ಸೋಡಾನ ಹಾಕ್ಕೊಂಡಿದ್ದೀನಿ. ನೋಡಿರಿ 1/4 ಟೀ ಸ್ಪೂನ್ ಅದರ ಅರ್ಧ ಅನ್ನ ಹಾಕಿರಿ. ಈಗ ಉಪ್ಪು ಮತ್ತು ಸೋಡಾನ ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಸ್ಪೂನ್ದಿಂದನೇ 4 ಸ್ಪೂನಾಗಷ್ಟೇ ಎಣ್ಣೆಯನ್ನು ಹಾಕಿದ್ದೀನಿ ರೀ. ತುಪ್ಪ ಹಾಕಬೇಡ್ರಿ, ಎಣ್ಣೆನೇ ಹಾಕಿರಿ. ಖಡಕ್ಕಾಗಿ ಅಂದ್ರೆ ತುಂಬ ಕ್ರಿಸ್ಪಿಯಾಗಿ ಟೇಸ್ಟ್ ಚೆನ್ನಾಗಿ ಬರ್ತಾವೆ. ನೋಡಿ 4 ಸ್ಪೂನಾಗಷ್ಟು ಎಣ್ಣೆನ ಹಾಕ್ಕೊಂಡಿದ್ದೀನಿ. ಆ ಹಾಕಿರುವ ಎಣ್ಣೆ ರವೆ ಚೆನ್ನಾಗಿ ಪ್ರತಿ ರವೆ ಕಾಳಿಗೂ ಹತ್ಬೇಕು ನೋಡ್ರಿ. ಆ ರೀತಿ ನೀವೇನು ಮಾಡಿರಿ, ಕೈಯಿಂದ ನೀಟಾಗಿ ಆ ಎಣ್ಣೆಯನ್ನು ಎಲ್ಲನೂ ಹಚ್ಕೋರಿ. ನೋಡಿ ಇಲ್ಲಿ ನೀವು ಚಮಚೆಯನ್ನು ಯೂಸ್ ಮಾಡಬೇಡ್ರಿ, ಕೈಯಿಂದನೇ ನೀಟಾಗಿ ಎಣ್ಣೆ ಏನಾಗಬೇಕ್ರಿ, ಆ ಎಲ್ಲ ಸಕ್ಕರೆ ಪುಡಿ ಮತ್ತು ರವೆಗೆಲ್ಲ ಚೆನ್ನಾಗಿ ಹತ್ಬೇಕು ನೋಡ್ರಿ. ಈ ರೀತಿ ಬೈಂಡ್ ಆಗಬೇಕು ಅಂದ್ರೆ ನೋಡ್ರಿ 4 ಸ್ಪೂನ್ ಆಗಷ್ಟು ಹಾಕಿರುವ ಎಣ್ಣೆ ಏನಾಗೈತಿ ಮೇಜರ್ಮೆಂಟಾಗಿ ಕರೆಕ್ಟ್ ಅದ್ರಿ. ಈಗ ಇದಕ್ಕೆ ಉಳಿದಿರುವ ಸಾಮಗ್ರಿಗಳನ್ನ ಹಾಕ್ತೀನಿ. ಇದಕ್ಕೆ ನೋಡಿ ಯಾವ ಬಟ್ಲೆ ರವೆಯನ್ನು ತೊಗೊಂಡಿದ್ದೀನಿ ಅದರಲ್ಲೇ 1 ಬಟ್ಲಾಗಷ್ಟು ಕಾಯಿಸಿ ಆರಿರುವ ಹಾಲನ್ನು ಹಾಕ್ತಾಯಿದ್ದೀನಿ. ನೋಡಿ ಮೇಜರ್ಮೆಂಟ್ ನಾನು ಯಾವ ರೀತಿ ಮಾಡಿದ್ದೀನಿ ನೀವು ಅದೇ ರೀತಿಯೇ ಮಾಡಿರಿ, ಅಂದ್ರೆ ಪರ್ಫೆಕ್ಟಾಗಿಯೇ ಬರ್ತೈತಿ. ಈಗ ಇದನ್ನು ಮಿಕ್ಸ್ ಮಾಡ್ಕೊಂಡ್ರಿ. ನೋಡಿ ನಿಮಗೆ ಮಿಕ್ಸ್ ಮಾಡ್ದಂಗೆ ಏನು ಅನಿಸ್ತೈತಿ, ಇದು ತುಂಬ ತೆಳುವಾಯಿತು. ನೋಡಿ ಇಷ್ಟು ತೆಳುವಾಗೈತಿ, ಇದರಲ್ಲಿ ಸ್ವೀಟರ್ ಹೆಂಗೆ ಮಾಡೋದು ಅಂತೇಳಿ. ನೋಡಿ ಏನಾಗಲ್ಲ, ಪರ್ಫೆಕ್ಟಾಗಿಯೇ ಮಾಡ್ಕೋಬೋದು. 1 ಬಟ್ಲ ಹಾಲನ್ನು ಹಾಕ್ಕೊಂಡ್ಬಿಟ್ಟು ಇದಕ್ಕೇನು ಮಾಡ್ಕೊಂಡಿದ್ದೀನಿ, ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಈಗ ಇದಕ್ಕೆ ನಾನು ಇಲ್ಲಿ ಏನು ಮಾಡ್ತಾಯಿದ್ದೀನಿ, ಫ್ಲೇವರ್ಗಾಗಿ 1/4 ಟೀ ಸ್ಪೂನಾಗಷ್ಟೇ ಏಲಕ್ಕಿ ಪುಡಿಯನ್ನು ಹಾಕ್ತಾಯಿದ್ದೀನಿ. ನಿಮ್ಮ ಕಡೆ ಒಣ ಕೊಬ್ಬರಿ ತುರಿ ಇತ್ತಂದ್ರೆ ನೀವು 2 ಸ್ಪೂನಾಗಷ್ಟು ಅದನ್ನೂ ಹಾಕೋಬೋದು. ಆದರೆ ಆ ಒಣ ಕೊಬ್ಬರಿ ತುರಿಯನ್ನು ಸಿಪ್ಪೆ ತೆಗೆದುಬಿಟ್ಟು ಹಾಕೋರಿ, ಬೆಳ್ಳ ಉಳಿತದಲ್ಲ ಅದನ್ನು ಹಾಕೋರಿ, ಟೇಸ್ಟ್ ತುಂಬಾ ಚೆನ್ನಾಗಿ ಬರ್ತದೆ. ಈಗ ಏಲಕ್ಕಿ ಪುಡಿಯನ್ನು ಹಾಕ್ಕೊಂಡ್ಬಿಟ್ಟು ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಇದಕ್ಕೆ ಬೈಂಡಿಂಗ್ ಸಲುವಾಗಿ ನೀವು ಇಲ್ಲಿ 2 ಬಟ್ಲಾಗಷ್ಟು ಮೈದಾ ಹಿಟ್ಟನ್ನು ಹಾಕೋಬೋದು, 2 ಬಟ್ಲಾಗಷ್ಟು ಗೋಧಿ ಹಿಟ್ಟನ್ನು ಹಾಕೋಬೋದು, ಅಥವಾ 1 ಬಟ್ಲು ಮೈದಾ ಹಿಟ್ಟು 1 ಬಟ್ಲಾಗಷ್ಟು ಗೋಧಿ ಹಿಟ್ಟನ್ನು ಹಾಕೋಬೋದು. ನಾನು ಹೆಲ್ದಿ ಇರಲಿ ಅಂತ ಹೇಳಿ 2 ಬಟ್ಲಾಗಷ್ಟೇ ನಾನು ಇಲ್ಲಿ ಏನು ಮಾಡ್ಕೊಂಡಿದ್ದೀನಿ, ಗೋಧಿ ಹಿಟ್ಟನ್ನೇ ಹಾಕ್ಕೊಂಡಿದ್ದೀನಿ. ನಿಮಗೆ ಮೈದಾ ಹಿಟ್ಟು ಇಲ್ಲ, ಆರೋಗ್ಯ ಕೆಲವರು ಒಳ್ಳೇದಲ್ಲ ಥರ ನಿಮಗೆ ನಡೀತಿತ್ತಂದ್ರೆ ನೀವು ಮೈದಾ ಹಿಟ್ಟಿನಲ್ಲೇನು ಏನು ಮಾಡ್ಕೋಬೋದು, ಇದನ್ನು ಮಾಡ್ಕೋಬೋದು. ನೋಡಿ ನಾನು 2 ಬಟ್ಲಾಗಷ್ಟೇ ಏನು ಮಾಡ್ಕೊಂಡಿದ್ದೀನಿ, ಇಲ್ಲಿ ಗೋಧಿ ಹಿಟ್ಟನ್ನೇ ತೊಗೊಂಡಿದ್ದೀನಿ. ನೋಡಿರಿ 2 ಬಟ್ಲು ರವೆ, 1 ಬಟ್ಲು ಸಕ್ಕರೆ, 1 ಬಟ್ಲಾಗಷ್ಟು ಹಾಲು ಹಾಕ್ಕೊಂಡಿದ್ದೀನಿ. 2 ಬಟ್ಲಾಗಷ್ಟೇ ಗೋಧಿ ಹಿಟ್ಟನ್ನು ಸೋಸಿಟ್ಕೊಂಡಿರುವಂಥ ಗೋಧಿ ಹಿಟ್ಟನ್ನು ನೋಡಿ. ನಿಮಗೇನು ಯಾವುದೇ ರೀತಿ ಕರೆಕ್ಟಾಗಿ ನೀವು ಮೆಜರ್ಮೆಂಟ್ ಮಾಡಿ ಹಾಕಿದ್ರೆ ಇಷ್ಟೇ ಪರ್ಫೆಕ್ಟಾಗಿಯೇ ನೋಡಿ ಎಲ್ಲ ನೀಟಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನೋಡಿ ಇದು ಟೈಮ್ ಇತ್ತು ನಿಮಗೆ ಅಂದ್ರೆ ನೀವು ಇದನ್ನು ಅರ್ಧ ಗಂಟೆ ನೆನೆಸ್ಬಿಟ್ಟು ತೊಗೋರಿ. ಇಲ್ಲ ನಮಗೆ ಟೈಮ್ ಇಲ್ಲ ಅನ್ನೋರು ಏನು ಮಾಡಿರಿ, ಇದನ್ನು 15 ನಿಮಿಷ ಇದನ್ನು ನೆನೆ ಹಾಕ್ಬಿಡ್ಬೇಕು. ನೋಡಿರಿ ಈಗ ಮುಚ್ಚಿ ನಾನಿಲ್ಲಿ ಅರ್ಧ ಗಂಟೆ ನೆನೆಸ್ಬಿಟ್ಟು ತೊಗೋತೀನಿ. ಅರ್ಧ ಗಂಟೆ ಆಗ್ಯದ್ರಿ. ನಾನು ನಿಮಗೆ ನೋಡಿ ಆ ಚಮಚದಿಂದ ಕಟ್ ಮಾಡಿ ತೋರಿಸ್ತೀನಿ, ಆ ರವೆ ಎಷ್ಟು ಫಳ್ಳಾಗಿರ್ತೈತಿ ಅಂತೇಳಿ ಒಳಗೆ. ನೋಡಿ ಈ ರೀತಿ ಬರ್ಬೇಕು ನೋಡಿರಿ. 1/4 ಟೀ ಸ್ಪೂನ್ಗಿಂತನೂ ಕಡಿಮೆನೇ ಬೇಕಿಂಗ್ ಸೋಡಾನ ಹಾಕಿದ್ದೀನಿ. ನೋಡಿ ಇನ್ನೊಂದನ್ನು ತೋರಿಸ್ತೀನಿ. ಈ ರೀತಿ ಬಂದಿತ್ತಂದ್ರೆ ಇದು ನೀವು ಕಲಿಸ್ಕೊಂಡಿರುವಂಥ ಹಿಟ್ಟು ಪರ್ಫೆಕ್ಟ್ ಆಗಿತ್ತು ಅಂದಂಗೆ ನೋಡಿರಿ. ಇದೇ ರೀತಿಯೇ ಬರಬೇಕು. ಇಲ್ಲಿ ನೀವು 1 ಸ್ಪೂನಾಗಷ್ಟು ತುಪ್ಪ ಇದ್ರೆ ಹಾಕಿರಿ, ಇಲ್ಲಾಂದ್ರೆ ತುಪ್ಪ ಇಲ್ಲದೇನೂ ಇದನ್ನು ಮಾಡ್ಕೋಬೋದು. ನಾನು ಒಂದೇ 1 ಸ್ಪೂನಾಗಷ್ಟು ತುಪ್ಪನ ಹಾಕಿಬಿಟ್ಟು ಮಿಕ್ಸ್ ಮಾಡ್ಕೋತಾ ಇದ್ದೀನಿ. ಇಲ್ಲಿ ಯಾವುದೇ ರೀತಿ ನೀವು ತುಪ್ಪ ಕಂಪಲ್ಸರಿ ಹಾಕಬೇಕಂತ ಏನೇನೂ ಇಲ್ಲ. ನೋಡಿ ಎಲ್ಲ ರೀತಿಯ ಸ್ಪೂನ್ ನೋಡಿ ಇಷ್ಟಿಷ್ಟೇ ಸ್ಪೂನಿಂದ
ನಿಮಗೆ ಕಟ್ ಮಾಡ್ಕೊರಿ. ಅಂದ್ರೆ ಒಂದೇ ರೀತಿ ಒಂದೇ ಅಳತೆಯಲ್ಲೇ ಮಾಡ್ಕೋಬೋದು ನೋಡಿ. ಎಲ್ಲನೂ ಇಷ್ಟು ಪರ್ಫೆಕ್ಟಾಗಿ ಕೈಗೇನು ಎಣ್ಣೆ ತುಪ್ಪ ಯಾವುದೂ ಹಚ್ಕೊಳ್ಳೋದು ಬೇಡ. ಹಾಗೆಯೇ ನೋಡಿ ಚಿಕ್ಕ ಫಸ್ಟ್ ನೀವು ಯಾವ ಶೇಪ್ನಲ್ಲಿ ಬೇಕಾದರೂ ಮಾಡ್ಕೋಬೋದು ನೋಡಿ. ಇಲ್ಲಿ ನಾನು ಪೇಡ ಶೇಪ್ದಲ್ಲೇ ಮಾಡ್ತಾಯಿದ್ದೀನಿ. ಆದಷ್ಟು ಭಾಳ ದೊಡ್ಡ ಮಾಡ್ಕೋಬೇಡ್ರಿ, ಸಣ್ಣನೇ ಮಾಡ್ಕೋರಿ. ಕರಿಲಿಕ್ಕೂ ಇದಕ್ಕೆ ತುಂಬ ಟೈಮ್ ಹತ್ತದ ನೋಡಿ. ನೀವು ಜಾಸ್ತಿ ದೊಡ್ಡ ಮಾಡ್ರೆ ಅದಕ್ಕೆ ಕರಿಯಾಗಿ ಟೈಮ್ ಜಾಸ್ತಿ ಹತ್ತದ ಮತ್ತು ಒಳಗಡೆಯಿಂದ ಹಸಿ ಉಳಿಯೋ ಚಾನ್ಸಸ್ ಇರ್ತದೆ. ಆದಷ್ಟು ಈ ರೀತಿ ಸಣ್ಣನೇ ಮಾಡ್ಕೊರಿ ನೋಡಿ. ಒಂದು 3 ಮಾಡಿ ತೋರಿಸಿದ್ದೀನಿ. ಒಂದು ಸ್ವಲ್ಪನ ರೆಡಿ ಮಾಡ್ಕೋತೀನಿ ನೋಡಿರಿ. ನಾನು ಆಲ್ರೆಡಿ ಎಣ್ಣೆಯನ್ನು ಕಾಯ್ಲಿಕ್ಕೆ ಇಟ್ಟೀನಿ. ಎಣ್ಣೆನೂ ಚೆನ್ನಾಗಿ ಕಾಯ್ದದ ನೋಡಿ. ಇಲ್ಲಿ ಯಾವುದೇ ರೀತಿ ಬೇಕಿಂಗ್ ಪೌಡ್ರ್ ಬೇಡ, ಮೈಕ್ರೋ ಓವನ್ ಬೇಡ. ಹಾಗೇ ನೋಡಿ ಕೆಲವೊಂದು ನೀವು ಇದನ್ನು ರವೆ ಬಿಸ್ಕೆಟ್ ಅಂತಲೂ ಕರಿಬೋದು, ಅಥವಾ ರವೆಯಿಂದ ಮಾಡಿರೋ ಸ್ವೀಟ್ ಅಂತಲೂ ನೋಡಿ. ತುಂಬ ಕಡಕ್ಕಾಗಿ ಎಣ್ಣೆ ಕಾಯ್ದಿರಬಾರ್ದು ರೀ ನೋಡಿ. ನಾನು ಎಣ್ಣೆ ಮೇಲೆ ಹಾಕಿದ್ಮೇಲೆ ನಿಮ್ಗೆ ಗೊತ್ತಾಗತ್ತೈತಿ ಎಣ್ಣೆ ಜಾಸ್ತಿ ಕಾಯ್ದಿಲ್ಲ ಅಂತೇಳಿ. ಇಷ್ಟೇ ಇರ್ಬೇಕು ರೀ. ಒಮ್ಮೆ ಕಡಕ್ಕಾಗಿ ಕಾಯ್ದು ಹೊರಗಿನ ಲೇಯರ್ ಅಷ್ಟೇ ಕರೆದ್ಬಿಟ್ಟು ಒಳಗಡೆ ಹಸಿ ಉಳಿದಿರ್ತದೆ ರೀ. ಗ್ಯಾಸನ್ನು ಮೀಡಿಯಮ್ಮು ಅಥವಾ ಹೈ ಫ್ಲೇಮ್ದಲ್ಲಿ ಇಡಬೇಡ್ರಿ, ಲೋ ಫ್ಲೇಮ್ದಲ್ಲಿ ಇಟ್ಟನೆ ನೋಡಿ. ಒಂದು ಸೈಡ್ ಈ ರೀತಿ ಲೈಟಾಗಿ ಕೆಂಪು ಕಲರ್ ಆಗೋವರೆಗೂ ಸ್ಪೂನಿಂದ ತಿರುಬೇಡ್ರಿ. ನಿಮಗಿಲ್ಲಿ ಏನು ತಿರುವು ಹಾಕೋ ಮುಂದೂ ಏನು ಅನ್ನಿಸ್ತೈತಿ, ತುಂಬ ಸಾಫ್ಟ್ ಆಗ್ಯಾವ, ಇವು ಒಡೆದಾವ, ಎಣ್ಣೆ ಹಿಡ್ದಾವ ತುಂಬ ಅಂಥೇಳಿ. ಈ ಹಿಂಡ್ರ ಎಣ್ಣೆ ಬರ್ತದೇನೋ ಅನ್ನಿಸ್ತೈತಿ, ಏನೂ ಆಗಿರಲ್ಲ. ಈ ರೀತಿ ನೋಡಿ, ಈ ರೀತಿ ಫಳ್ಳಾಗಿ ಕ್ರ್ಯಾಕ್ಸ್ ಬಂದದ್ದು ಅಂದ್ರೆ ನೀವು ಮಾಡಿರುವಂಥ ಸ್ವೀಟು ಪರ್ಫೆಕ್ಟ್ ಆಗೈತೆ ಅಂದಂಗೆ ರೀ ನೋಡಿ. ಸ್ಪೂನಿಂದ ಹಾಕೋ ಮುಂದೂ ಸಾವಕಾಶನೇ ಹಾಕಿರಿ. ನಿಮಗೇನೋ ಮುರಿದೇ ಬಿಡ್ತದ, ಈಗ ಎಣ್ಣೆ ಹಿಡ್ದದ ಅನ್ನಿಸ್ತದ. ಆದರೆ ಇವು ಕಂಪ್ಲೀಟಾಗಿ ಆರಿದ್ಮೇಲೆ ತುಂಬ ಕ್ರಿಸ್ಪಿಯಾಗಿ ತುಂಬ ಫಳ್ಳಾಗಿರ್ತಾವೆ ನೋಡಿರಿ. ನೋಡಿ ಒಂದು ಸೈಡ್ ಬೇದು ಕಲರ್ ಚೇಂಜ್ ಆಗೋವರೆಗೂ ನೀವು ಸ್ಪೂನ್ದಿಂದ ಅದನ್ನೇನು ಮಾಡಬೇಡ್ರಿ, ತಿರುಗಿಬಿಟ್ಟು ತೊಗೋಬೇಡ್ರಿ ನೋಡಿ. ಈ ರೀತಿಯೇ ಬರ್ಬೇಕು ರೀ. ಅಂದ್ರೆ ತುಂಬ ಮಾಡ್ಕೊಂಡಿರುವಂಥ ಸ್ವೀಟು ಫಳ್ಳಾಗಿರ್ತದೆ ನೋಡಿರಿ. ಇನ್ನೊಂದು ಸ್ವಲ್ಪ ಮಾಡಿ ಇಟ್ಕೊಂಡಿನಲ್ಲ ಅವನ್ನೂ ಕರೆದ್ಬಿಟ್ಟು ತೊಗೋತೀನಿ ನೋಡಿರಿ. ನೋಡಿ ಎಣ್ಣೆನೂ ತುಂಬ ಕಾಯ್ದಿರಬಾರ್ದು ರೀ ಇದಕ್ಕೆ ನೋಡಿ. ಆ ಒಂದು ಚಿಟಿಕೆನೇ ಸೋಡಾ ಹಾಕಿರ್ತೀವಲ್ಲ, ಈ ರೀತಿ ಕ್ರ್ಯಾಕ್ಸ್ ಬಂದು ಆ ಒಳಗಡೆಯಿಂದ ಸ್ವೀಟ್ ತುಂಬ ಫಳ್ಳಾಗಿರ್ತದೆ. ಬಾಯಲ್ಲಿ ಇಟ್ಟರೆ ಕರಗ್ತದೆ ನೋಡಿ. ನೋಡಿ ಹೊರಗಡೆಯಿಂದ ಮೈದಾ ಹಾಕಿ ಮಾಡಿರುವಂಥ ಬ್ರೆಡ್ಡು ಬಿಸ್ಕೆಟು ಮಕ್ಕಳಿಗೆ ಕೊಡೋದಕ್ಕಿಂತ ಮಕ್ಕಳಿಗೆ ಅಷ್ಟೆಲ್ಲ ದೊಡ್ಡವ್ರಿಗೆ ಈ ರೀತಿ ಮನೆಯಲ್ಲೇ ಹೆಲ್ದಿಯಾಗಿಯೇ ಮಾಡ್ಕೊಬೋದು ನೋಡಿ. ಮತ್ತು ಇವು ಒಂಚೂರೂ ಎಣ್ಣೆ ಎಣ್ಣೆ ಹಿಡ್ದಿರೋದಿಲ್ಲ ರೀ. ನಿಮಗೆ ಈ ಕರಿವು ಮುಂದೆ ಅಷ್ಟೇ ಅನ್ಸಕತ್ತದ ತುಂಬ ಮೆತ್ತಗಾಗ್ಯಾವ, ಎಣ್ಣೆ ಹಿಡ್ದಾವ. ಏನೂ ಇಲ್ಲ, ಇವು ಕಂಪ್ಲೀಟಾಗಿ ಆರ್ಬೇಕು ರೀ. ನಾನು ನಿಮ್ಗೆ ಕಟ್ ಮಾಡಿಬಿಟ್ಟು ತೋರಿಸ್ತೀನಿ ಎಷ್ಟು ಸಾಫ್ಟಾಗಿ ಕ್ರಿಸ್ಪಿಯಾಗಿ ಎಷ್ಟು ಚೆನ್ನಾಗಿ ಬಂದಾವೆ. ಸಾಫ್ಟ್ ಅಂದ್ರೆ ಒಳಗಡೆಯಿಂದ ಫಳ್ಳಾಗಿರ್ತಾವೆ, ಹೊರಗಡೆಯಿಂದ ಫುಲ್ ಕ್ರಿಸ್ಪಿ ಇರ್ತಾವೆ. ಮತ್ತು ತುಪ್ಪ ಹಾಕಬೇಡ್ರಿ. ಆ ಹಿಟ್ಟನ್ನು ಕಲಸೋ ಮುಂದೆ ಎಣ್ಣೆ ಹಾಕಿನೇ ಮಾಡಿರಿ, ಅವಾಗನೇ ಈ ರೀತಿ ಇಷ್ಟು ಚೆನ್ನಾಗಿ ಬರ್ತಾವೆ ನೋಡಿರಿ. ನೋಡಿ ನಾನು ಇಲ್ಲಿ ಲೈಟ್ ಗೋಲ್ಡನ್ ಕಲರ್ ಆಗುವಷ್ಟನ್ನು ಕರೆದ್ಬಿಟ್ಟು ತೊಗೊಂಡಿನಿ. ಇನ್ನೊಂದು ಸ್ವಲ್ಪ ನಿಮ್ಗೆ ಡಾರ್ಕ್ ಕಲರ್ ಇಷ್ಟ ಅಂದ್ರೆ ನೀವು ಅಲ್ಲಿವರೆಗೂ ಇದನ್ನು ಕರೆದ್ಬಿಟ್ಟು ತೊಗೊರಿ ನೋಡಿ. ನಾನು ಮುರಿದು ಬಿಟ್ಟು ತೋರಿಸೀನಿ ಎಷ್ಟು ಪರ್ಫೆಕ್ಟಾಗಿ ಎಷ್ಟು ಚೆನ್ನಾಗಿ ಬಂದಾವೆ ನೋಡಿ. ನೀವು ನಾನು ಹೇಳಿರೋ ಮೇಜರ್ಮೆಂಟನ್ನು ಹಾಕಿ ಇದೇ ರೀತಿಯೇ ಪರ್ಫೆಕ್ಟಾಗಿಯೇ ಮಾಡಿರಿ. ಫಸ್ಟ್ ಟೈಮ್ ಮಾಡೋರು ಪರ್ಫೆಕ್ಟಾಗಿಯೇ ಮಾಡ್ಕೋಬೋದು. ಇದನ್ನು ನೀವು ಒಂದು ಸಲ ಮಾಡ್ರೆ ಖಂಡಿತ ಪದೇ ಮಾಡ್ಕೋತೀರಿ, ಅಷ್ಟು ಚೆನ್ನಾಗಿ ಬಂದವು. ಇಲ್ಲ ನಮ್ಗೆ ಸ್ವಲ್ಪ ಸ್ವೀಟ್ ಜಾಸ್ತಿ ಇಷ್ಟ ಅನ್ನೋರು ನೀವೇನು ಮಾಡಿರಿ, ಒಂದು ಬಟ್ಲ ಬಲ್ಲಿ ಇನ್ನೊಂದು 2-3 ಸ್ಪೂನ್ ಆಗೋಷ್ಟು ಸಕ್ಕರೆಯನ್ನು ಜಾಸ್ತಿ ಹಾಕೋರಿ ನೋಡಿ. ಟೇಸ್ಟಿಯಾಗಿರುವಂಥ ರವೆಯಿಂದ ಮಾಡಿರುವ ಸ್ವೀಟ್ ಅಂತಲೂ ಕರಿಬೋದು ನೋಡಿ. ಜಾಸ್ತಿ ಸಾಮಗ್ರಿನೂ ಇಲ್ಲ, ಮನೆಯಲ್ಲಿರುವ ಬೇಸಿಕ್ ಸಾಮಗ್ರಿ. ತುಪ್ಪ ಅಂತೂ ಬೇಡ ಇರಲಿಲ್ಲ ಅಂದ್ರೆ ನೀವು ಹಾಕಲಿಲ್ಲ ಅಂದ್ರೂ ಮಾಡ್ಕೊಂಡ್ರೂ ಇಷ್ಟೇ ಪರ್ಫೆಕ್ಟಾಗಿಯೇ ಬರ್ತಾವೆ. ಈ ರವೆಯಿಂದ ಮಾಡಿರುವ ಸ್ವೀಟ್ ಅಂತಲೂ ಕರಿಬೋದು, ಅಥವಾ ರವೆ ಬಿಸ್ಕೆಟ್ ಅಂತಲೂ ಕರಿಬೋದು. ಈ ರೆಸಿಪಿ ಇಷ್ಟ ಆಗಿತ್ತಂದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಖಂಡಿತನೂ ಟ್ರೈ ಮಾಡಿ ನೋಡಿರಿ. ಮತ್ತು ಒಳ್ಳೆ ಹೊಸ ರೆಸಿಪಿಗಳಿಗಾಗಿ ಕನ್ನಡತಿ ಅಡುಗೆ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ, ಬೆಲ್ ಐಕಾನ್ ಪ್ರೆಸ್ ಮಾಡಿರಿ. ಮತ್ತು ನೀವು ಈ ವಿಡಿಯೋನ ಯಾವ ಊರು ಸಿಟಿಯಿಂದ ನೋಡತ್ತೀರತ್ತ ಹೇಳಿ ನನಗೆ ಕಮೆಂಟ್ ಮಾಡಿ ತಿಳಿಸ್ರಿ. ಈ ವಿಡಿಯೋನ ಹೈಪ್ ಮಾಡಿರಿ. ಹೈಪ್ ಮಾಡೋದ್ರಿಂದ ಇದು ಇನ್ನೂ ಜಾಸ್ತಿ ಜನಕ್ಕೆ ರೀಚ್ ಆಗ್ತದೆ. ಕನ್ನಡತಿ ಅಡುಗೆ ಚಾನಲನ್ನು ಸಪೋರ್ಟ್ ಮಾಡಿರಿ. ಮತ್ತು ನಾಳೆ ಹೊಸ ರೆಸಿಪಿ ಜೊತೆ ಸಿಗೋಣ. ಮತ್ತೊಮ್ಮೆ ಎಲ್ಲರಿಗೂ ಧನ್ಯವಾದಗಳು.